ನಮಸ್ಕಾರ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಅಥವಾ ಅಜ್ಜ ಅಜ್ಜಿ ಇದ್ದಾರಾ? ವಯಸ್ಸಾದ ಕಾಲದಲ್ಲಿ ಅವರಿಗೆ ಬರುವಂತಹ ಆಸ್ಪತ್ರೆ ಖರ್ಚು ಅಥವಾ ರೈಲ್ವೆ ಪ್ರಯಾಣದ ಟಿಕೆಟ್ ದರ ನೆನೆಸಿಕೊಂಡು ಟೆನ್ಷನ್ ಆಗ್ತಿದೆಯಾ? ಹಾಗಾದರೆ ಬನ್ನಿ, ನಿಮಗೊಂದು ಇಲ್ಲಿ ಭರ್ಜರಿ ಸಿಹಿ ಸುದ್ದಿ ಇದೆ ಸ್ನೇಹಿತರೆ. ಆ ಸಿಹಿ ಸುದ್ದಿ ಏನು ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಳಲು ತಪ್ಪದೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಮತ್ತು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ. ನಾವು ಕೊಡುವಂತಹ ನೋಟಿಫಿಕೇಶನನ್ನು ದಿನಾಲೂ ತಪ್ಪದೇ ನೋಡಿ ಸ್ನೇಹಿತರೆ. ಹಿರಿಯ ನಾಗರಿಕ ಜೀವನ ಮಟ್ಟವನ್ನು ಸುಗಮವಾಗಿಸಲು ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ್ ಅವರ ನೇತೃತ್ವದಲ್ಲಿ ಹಲವು ಬಂಪರ್ ಯೋಜನೆಗಳ ಪ್ರಸ್ತಾವನೆ ಸಿದ್ಧವಾಗಿದೆ ಸ್ನೇಹಿತರೆ. ಮತ್ತು ಆಸ್ಪತ್ರೆ ಖರ್ಚಿನಿಂದ ಹಿಡಿದು ಟ್ಯಾಕ್ಸ್ ಉಳಿತಾಯದವರೆಗೆ 60 ವರ್ಷ ದಾಟಿದವರಿಗೆ ಏನೆಲ್ಲ ಹೊಸ ಲಾಭಗಳು ಸಿಗಲಿವೆ, ಸಂಪೂರ್ಣ ವಿವರ ಇಲ್ಲಿದೆ ಸ್ನೇಹಿತರೆ. ಮತ್ತು ವಯಸ್ಸಾದಂತೆ ಕಾಯಿಲೆಗಳು ಕೂಡ ಬರುವುದು ಸಹಜ. ಖಾಸಗಿ ಆಸ್ಪತ್ರೆಗೆ ಹೋದರೆ ಲಕ್ಷ ಬಿಲ್ ಮಾಡ್ತಾರೆ ಸ್ನೇಹಿತರೆ. ಇದಕ್ಕಾಗಿಯೇ ಕೇಂದ್ರ ಸರ್ಕಾರವು ಆಯುಷ್ಮಾನ್ ಭಾರತ ಯೋಜನೆಯ ವ್ಯಾಪ್ತಿಯನ್ನು ಹೆಚ್ಚಿಸಲು ಮುಂದಾಗಿದೆ ಸ್ನೇಹಿತರೆ. ಇನ್ನೊಬ್ಬ ಪ್ರಸ್ತುತ ಕುಟುಂಬಕ್ಕೆ 5 ಲಕ್ಷ ಇರುವಂತಹ ಉಚಿತ ಚಿಕಿತ್ಸಾ ಮಿತಿಯನ್ನು ಬರೋಬ್ಬರಿ 10 ಲಕ್ಷ ರೂಪಾಯಿಗಳಿಗೆ ಏರಿಸುವ ಪ್ರಸ್ತಾವನೆ ಇದೆ ಸ್ನೇಹಿತರೆ. ಮತ್ತು ವಿಶೇಷವಾಗಿ 70 ವರ್ಷ ಮೇಲ್ಪಟ್ಟ ಎಲ್ಲ ಹಿರಿಯರನ್ನು ಇದರಡಿ ತರಲು ಸರ್ಕಾರ ಚಿಂತನೆ ನಡೆಸಿದೆ ಸ್ನೇಹಿತರೆ. ಇನ್ನು ಕೋವಿಡ್-19 ಸಮಯದಲ್ಲಿ ಹಿರಿಯ ನಾಗರಿಕರಿಗೆ ರೈಲ್ವೆ ಟಿಕೆಟ್ನಲ್ಲಿ ಸಿಗುತ್ತಿದ್ದಂತಹ 50% ರಿಯಾಯಿತಿಯನ್ನು ಸಲ್ಲಿಸಲಾಗಿತ್ತು. ಇದರಿಂದ ಊರಿಗೆ ಹೋಗುವಂತಹ ವಯೋವೃದ್ಧರು ಆರ್ಥಿಕ ಹೊರೆಯಾಗುತ್ತಿದ್ದು, ಇದೀಗ ಈ ರಿಯಾಯಿತಿಯನ್ನು ಮರುಸ್ಥಾಪಿಸುವ ಬಗ್ಗೆ ಗಂಭೀರ ಪಿಂಚಣಿ ಮತ್ತು ಬ್ಯಾಂಕ್ ಬಡ್ಡಿಯನ್ನೇ ನಂಬಿ ಬದುಕುವಂತಹ ಹಿರಿಯರಿಗೆ ಇದು ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಮತ್ತು ಸದ್ಯ 60 ವರ್ಷ ದಾಟಿದವರಿಗೆ 3 ಲಕ್ಷ ರೂಪಾಯಿ ಹಾಗೂ 80 ವರ್ಷ ಮೇಲ್ಪಟ್ಟವರಿಗೆ 5 ಲಕ್ಷ ರೂಪಾಯಿವರೆಗೆ ಆದಾಯ ತೆರಿಗೆ ಮಿತಿಯ ಇದೆ ಸ್ನೇಹಿತರೆ. ಮತ್ತು ಈ ನೀತಿಯನ್ನು ಕನಿಷ್ಠ 10 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿಸುವ ಬಲವಾದ ಪ್ರಸ್ತಾವನೆ ಸರ್ಕಾರದ ಮುಂದಿದೆ ಸ್ನೇಹಿತರೆ. ಹಾಗೆಯೇ ಆರೋಗ್ಯ ವಿಮಾ ಪ್ರೀಮಿಯಂ ಕಡಿತದ ನೀತಿಯನ್ನು 25,000ಗಳಿಂದ 1 ಲಕ್ಷ ರೂಪಾಯಿ ಸೇರಿಸುವ ಸಾಧ್ಯತೆ ಇದೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ. ಮತ್ತು ಸುರಕ್ಷಿತವಾಗಿ ಹಣ ಹೂಡಿಕೆ ಮಾಡಿ ಮತ್ತು ಪ್ರತಿ 3 ತಿಂಗಳಿಗೊಮ್ಮೆ ಬಡ್ಡಿ ಪಡೆಯಲು ಹಿರಿಯ ನಾಗರಿಕ ಉಳಿತಾಯ ಯೋಜನೆ ಅತ್ಯುತ್ತಮ ಸಾಧ್ಯ ಇದೆ ಸ್ನೇಹಿತರೆ. ಇನ್ನು ವಾರ್ಷಿಕ 8.2% ಆಕರ್ಷಕ ಬಡ್ಡಿ ದರ ಸಿಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಇದರ ಲಾಭ ಇನ್ನಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ ಎಂದು ತಿಳಿದು ಬಂದಿದೆ ಸ್ನೇಹಿತರೆ.